all the beautiful women here. The respected dignitaries on the dais, today is our day. So we are celebrating us and all the achievements of all the women from the time we have been developing. ಇವತ್ತು ನಾವು ಇದನ್ನು ಆಚರಿಸ್ತಾ ಇದ್ದೇವೆ ಅಂದರೆ ದೇರ್ ಹ್ಯಾವ್ ಬೀನ್ ಸ್ಯಾಕ್ರಿಫೈಸಸ್. ಎಷ್ಟೋ ಲೀಡರ್ಸ್, ಎಷ್ಟೋ ಹೆಣ್ಮಕ್ಳು ಮುಂದೆ ಬಂದು ಅವರು ಮಾಡಿದಂತಹ ಸಾಧನೆಯನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಬೋದು. ಅವರು ಆ ಟೈಮಲ್ಲಿ ಬಂದು ಈ ಏನು ಚೇಂಜಸ್ ತಂದಿದ್ದಾರೋ, ಈ ರೆವಲ್ಯೂಷನ್ ತಂದಿದ್ದಾರೋ, ಅದರಿಂದ ನಾವು ಟುಡೇ ವಿ ಆರ್ ಹಿಯರ್ ಆ್ಯಂಡ್ ವಿ ಆರ್ ಸೆಲೆಬ್ರೇಟಿಂಗ್. ಸೊ ಲೆಟ್ ಅಸ್ ರಿಮೆಂಬರ್ ನಮ್ಮ ಹಿಸ್ಟ್ರಿಯಲ್ಲಿ ಎಲ್ಲ ಅಚೀವ್ಮೆಂಟ್ ಮಾಡಿದಂತಹ ನಮ್ಮ ವಿಮೆನ್ನನ್ನು ನಾವು ನೆನಪು ಮಾಡ್ಕೊಳ್ಬೇಕು ಇವತ್ತು. ಇಫ್ ಐ ಟಾಕ್ ಅಬೌಟ್ ಅಚೀವ್ಮೆಂಟ್ಸ್, ನಮ್ಮಲ್ಲಿ ತುಂಬ ಧೈರ್ಯವಂತ ಲೇಡಿ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ, ನಮಗೆ ಹತ್ತಿರವಾದಂಥವ್ರು 12th ಸೆಂಚುರಿಯಲ್ಲಿ. ಸೊ ನಾನು ಕಿತ್ತೂರು ರಾಣಿ ಚೆನ್ನಮ್ಮನ ಯಾಕೆ ಪದೇ ಪದೇ ನೆನೆಸ್ತೇನೆಂದರೆ ದ ಕರೇಜ್, ಅವರಲ್ಲಿದ್ದಂತಹ ಧೈರ್ಯ ಇನ್ನೂ ನಮ್ಮಲ್ಲಿ ಅಷ್ಟು ಇಲ್ಲ. ಸೊ 12th ಸೆಂಚುರಿಯಲ್ಲಿ ಅವರು ಎಷ್ಟೋ ಪ್ರಾಬ್ಲಮ್ಸ್ ಫೇಸ್ ಮಾಡಿದರು ಲೈಫಲ್ಲಿ. ಅವ್ರಿಗೆ ತಮ್ಮ ಮಗು ತೀರಿ ಹೋಯಿತು, ಅವರಿಂದ ಅವ್ರ ರಾಜ್ಯನೇ ಕಿತ್ಕೊಂಡು ಹೋಗ್ತಾ ಇತ್ತು. ನಮಗೇನಾದರೂ ಸ್ವಲ್ಪ ಏನಾದರೂ ಆದರೆ ನಾವು ತುಂಬ ಮೆತ್ತಗಾಗ್ಬಿಡ್ತೇವೆ. ಈಗಿನ ಕಾಲದಲ್ಲಿ ಚಿಕ್ಕ ಪ್ರಾಬ್ಲಮ್ ಅಂದರೂ ನಾವು ಮೆತ್ತಗಾಗ್ಬಿಡ್ತೇವೆ ಬೇಗ ಅಲ್ವಾ? ಸೊ ಅವ್ರಿಗೆ ಆದಂಥ ಪ್ರಾಬ್ಲಮ್ ನಮಗಾದರೆ ಸಾಧ್ಯನೇ ಇಲ್ಲ, ನಾವು ಫೇಸೇ ಮಾಡಲ್ಲ. ಸೊ ಆವಾಗ ಎಜುಕೇಷನ್ ಇರಲಿಲ್ಲ, ಹೆಣ್ಮಕ್ಳು ಮನೆಯಲ್ಲಿ ಇರ್ತಾಯಿದ್ರು, ಯಾವ ಸ್ಕಿಲ್ಸು ಅಷ್ಟು ಅವ್ರಿಗೆ ಡೆವಲಪ್ಡ್ ಇರಲಿಲ್ಲ. ಆ ಟೈಮಲ್ಲಿ ಅವರು ತೋರಿಸಿದಂತಹ ಧೈರ್ಯದಿಂದ ಅವರು ಬ್ರಿಟಿಷರನ್ನ ಎದುರಿಸಿ ತಮ್ಮ ರಾಜ್ಯವನ್ನು ಉಳಿಸ್ಕೊಂಡ್ರು. ಆವಾಗಿನ ಟೈಮಲ್ಲಿ ಅವರು ಮಾಡಿದಂತಹ ಕೆಲಸ, ಆ ಧೈರ್ಯ ನಮ್ಮಲ್ಲಿ ಈಗ ಇರಬೇಕು. ವಿ ಆರ್ ಬಾರ್ನ್ ಇನ್ ದ ಸೇಮ್ ಲ್ಯಾಂಡ್ ಅಲ್ವಾ? ಸೊ ನಮ್ಮಲ್ಲಿ ಎಷ್ಟು ಧೈರ್ಯ ಇರಬೇಕು. ಟು ದ ವುಮನ್ ಔಟ್ ಹಿಯರ್ ನಾನು ಹೇಳೋದೇನೆಂದರೆ, ನಿಮ್ಮಲ್ಲಿ ಒಳ್ಳೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ. ಆವಾಗ ಅವ್ರು ಹೇಗೆ ವಾರ್ ಗೆದ್ರು ಅಂದರೆ ಅವರು ಧೈರ್ಯದಿಂದ. ಈಗಿನ ಕಾಲದಲ್ಲಿ ಎಜುಕೇಷನ್ ಈಸ್ ಯುವರ್ ಟೂಲ್. ಅದು ನಿಮ್ಮ ವೆಪನ್ ಏನಂದರೆ ಎಜುಕೇಷನ್. ಸೊ ಒಳ್ಳೆ ಎಜುಕೇಷನ್ ಪಡ್ಕೊಳ್ಳಿ. ಇಲ್ಲಿ ನೀವು 4 years ಕೋರ್ಸ್ ಇದೆ, ಪ್ರೊಫೆಷ್ನಲ್ ಕೋರ್ಸ್. ಇಲ್ಲಿ ಬಂದಾಗ ಚೆನ್ನಾಗಿ ಒಂದು ಪ್ರೊಫೆಷ್ನಲ್, ನಿಮ್ಮ ಯಾವುದೇ ವೃತ್ತಿ ಇರಲಿ, ನೀವು ಈಗ ಹಾರ್ಟಿಕಲ್ಚರ್ ಕಲಿತಿದ್ದೀರಲ್ಲ, ಯು ಶುಡ್ ಬಿ ಟಾಪ್ ಇನ್ ದ್ಯಾಟ್. ನಿಮಗೆ ಒಳ್ಳೆ ನಾಲೆಡ್ಜ್ ಇರಬೇಕು, ಗೇನ್ ದಟ್ ನಾಲೆಡ್ಜ್. ನೀವು ಆರ್ಟ್ಸ್ ಓದಿದರೆ ಆರ್ಟ್ಸಲ್ಲೇ ನೀವು ಟಾಪ್ ಆಗಿರಬೇಕು, ಕಾಮರ್ಸ್ ಓದಿದರೆ ಅದರಲ್ಲೇ ಟಾಪ್ ಆಗಿರಬೇಕು. ಸೊ ಸ್ಟಡಿ ವೆಲ್ ವೈಲ್ ಯು ಆರ್ ಸ್ಟಡಿ. ಅವಕಾಶ ಇದ್ದಾಗ ನಾಲೆಡ್ಜ್ ಗೇನ್ ಮಾಡ್ಕೊಳ್ಳಿ. ನಾಲೆಡ್ಜಿಂದ ಮಾತ್ರನೇ ನಿಮಗೆ ನೆಕ್ಸ್ಟ್ ಬರೋದು ಕಾನ್ಫಿಡೆನ್ಸ್. ಇಲ್ಲಾಂದರೆ ಎಲ್ಲಿರುತ್ತೆ ನಮಗೆ ಕಾನ್ಫಿಡೆನ್ಸ್? ಓನ್ಲಿ ಇಫ್ ಯು ಆರ್ ಲರ್ನಡ್. ಚೆನ್ನಾಗಿ ಓದಿದರೆ, ಈವನ್ ದ ಬಾಯ್ಸ್, ನಿಮ್ಮ ಸಬ್ಜೆಕ್ಟ್ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ. ಆ್ಯಂಡ್ ಅಪ್ಡೇಟ್ ಯುವರ್ ಸೆಲ್ಫ್, ಯಾವಾಗಲೂ ಅಪ್ಡೇಟೆಡ್ ಇರಬೇಕು. ಈಗಿನ ಕಾಲದಲ್ಲಿ ಏನು, ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಎಡಿಟಿಂಗ್ ಮಾಡೋದೆಲ್ಲ ಬರುತ್ತೆ ಅಲ್ಲ ಎಲ್ರಿಗೂ. ಸೊ ಕೀಪ್ ಅಪ್ಡೇಟೆಡ್ ವಿತ್ ಆಲ್ ದ ಟೆಕ್ನಾಲಜೀಸ್. ಲೇಟೆಸ್ಟ್ ಏನೇನಿರುತ್ತೆ ಅಲ್ಲ, ನೀವು ಆ ಥರ ಡೆವಲಪ್ ಆಗ್ತಾ ಹೋದರೆ ಮಾತ್ರ ನಾವು ಒಂದು ಒಳ್ಳೆ ರಿಪ್ರೆಸೆಂಟೇಬಲ್ ಕಾಂಪಿಟೇಟಿವ್ ಆಗಿ ಬದುಕಬಹುದು. ಸೊ ನಾವು ಲೇಡೀಸ್, ಇಫ್ ವಿ ಹ್ಯಾವ್ ಟು ಬಿ ಕಾಂಪಿಟೇಟಿವ್, ನಮ್ಮ ಹತ್ರ ಏನಿರಬೇಕು? ಒಳ್ಳೆ ನಾಲೆಡ್ಜ್ ಇರಬೇಕು. ಆವಾಗಲೇ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ದೆನ್ ಓನ್ಲಿ ದ ಕಾನ್ಫಿಡೆನ್ಸ್ ಫಾಲೋಸ್ ಅಸ್. ಆ್ಯಂಡ್ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಬಂದಾಗ, ಬೀಟ್ ಲೈಕ್ ಕಿತ್ತೂರು ರಾಣಿ ಚೆನ್ನಮ್ಮ, ನಾವು ಫೇಸ್ ಮಾಡ್ಬೋದು ಅಲ್ವಾ? ಫೇಸ್ ಮಾಡ್ಬೋದಲ್ವಾ? ವಿ ಆರ್ ಆಲ್ ವೆರಿ ಗುಡ್ ಎಟ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಕೇಳಿ ನಿಮ್ಮ ಮನೆಯಲ್ಲಿ ಹೂ ಇಸ್ ದ ಬೆಸ್ಟ್ ಫೈನಾನ್ಷಿಯಲ್ ಮ್ಯಾನೇಜರ್? ವುಮೆನ್. ನಿಮ್ಮ ಮನೆ ನಡೆಸೋದು ಯಾರು? ಡ್ಯಾಡಿ ಸ್ಯಾಲ್ರಿ ತಂದು ಕೊಡ್ತಾರೆ ಮಾತ್ರ, ಬಟ್ ಹೂ ಇಸ್ ದ ಒನ್ ಹೂ ರನ್ಸ್ ದ ಹೌಸ್? ವುಮೆನ್. ನಿಮ್ಮಮ್ಮ ಅಲ್ಲ? ಅಮ್ಮ. ಎಸ್. ಸೊ ಆಲ್ಸೋ ಯು ವಿಲ್ ಬಿ ರನ್ನಿಂಗ್ ಯುವರ್ ಹೌಸ್.
ಇಫ್ ಯು ಕ್ಯಾನ್ ರನ್ ಯುವರ್ ಹೌಸ್, ಯು ಕ್ಯಾನ್ ರನ್ ಎನಿಥಿಂಗ್. ನೆನ್ಪಿಟ್ಕೊಳ್ಳಿ, ಯು ಕ್ಯಾನ್ ಬಿ ಅ ಲೀಡರ್. ನೀವು ಈವನ್ ಒಂದು ಕಾಲೇಜನ್ನು ಚೆನ್ನಾಗಿ ನಡೆಸ್ಬೋದು, ಒಂದು ಕ್ರಿಕೆಟ್ ಟೀಮ್ನ ಚೆನ್ನಾಗಿ ಲೀಡ್ ಮಾಡ್ಬೋದು. ಯು ಕ್ಯಾನ್ ಬಿ ಅ ವಂಡರ್ಫುಲ್ ಲೀಡರ್. ಸೊ ನಮ್ಮ ಹತ್ರ ವಿ ಆರ್ ಬಾರ್ನ್ ವಿತ್ ಸ್ಕಿಲ್ಸ್. ನನಗನ್ಸೋ ಪ್ರಕಾರ ಪಾಪ ಮೆನ್ ದೇ ಸ್ಟ್ರಗಲ್ ಆ್ಯಂಡ್ ದೇ ಬಿಕಮ್ ಸ್ಕಿಲ್ಡ್, ಬಟ್ ವಿಮೆನ್ ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು ವಿತ್ ಸ್ಕಿಲ್ಸ್. ಯಾವುದು? ನಿಮ್ಮ ಹತ್ರ ಆಲ್ರೆಡಿ ನೀವು ಪ್ರೊಫಿಷಿಯೆಂಟ್ ಆಗಿರ್ತೀರ, ಲಾಂಗ್ ವಿಷನ್ ಇಟ್ಕೊಂಡಿರ್ತೀರ. ಯಾವಾಗಲೂ ಯೋಚನೆ ಮಾಡೋದು ಲಾಂಗ್ ಟರ್ಮ್ಗೆ. ನಿಮ್ಮಮ್ಮ ಯೋಚನೆ ಮಾಡೋದು ನಾನು 10 ಇಯರ್ಸ್ ಆದಮೇಲೆ ಏನು ಸೇವಿಂಗ್ಸ್ ಮಾಡಿರಬೇಕು, 20 ಇಯರ್ಸಿಗೆ ಏನು ಸೇವಿಂಗ್ಸ್ ಮಾಡಿರಬೇಕು, ಆ ಥರದ್ದು. ಸೊ ಬಿ ರೆಸ್ಪಾನ್ಸಿಬಲ್. ಬಟ್ ದಿಸ್ ಇಸ್ ದ ಏಜ್ ಯು ಆರ್ ಈವನ್ ವಲ್ನರಬಲ್ ಟು ಮೆನಿ ಇಶ್ಯೂಸ್. ಯಾವ ಥರದ ಇಶ್ಯೂಸು? Many diversions will come in your life. Many times you lose the track. You choose the wrong path. Don't spoil your future. ರಾಂಗ್ ಪಾತ್ಗೆ ನಾವು ಹೋಗಲೇಬಾರ್ದು. ಈಗ ಓದೋ ಟೈಮ್ಗೆ ನೀವು ಚೆನ್ನಾಗಿ ಓದ್ಕೊಂಡು ಒಂದು ಒಳ್ಳೆ ಲೈಫ್ ಸೆಟಲ್ ಆದರೆ ನಿಮ್ಮದು ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ಡೋಂಟ್ ಗೆಟ್ ಇನ್ ಟು ಎನಿ ರಾಂಗ್ ಪಾತ್ ಆ್ಯಂಡ್ ಡೋಂಟ್ ಗೆಟ್ ಡೈವರ್ಟೆಡ್. ಅಷ್ಟು ಮೀರಿನೂ there is any kind of problems you face, we are all there for you. ನಮ್ಮಲ್ಲಿ ಒಂದು ಅಕ್ಕಪಡೆ ಅಂತ ನಾವು ಸೃಷ್ಟಿ ಮಾಡಿದ್ದೇವಲ್ಲ, ಅಕ್ಕಪಡೆ ಏನು ಮಾಡುತ್ತೆ ಅಂದರೆ, ನಿಮಗೆ ಯಾವುದೇ ಥರದ್ದು ತೊಂದರೆ ಬಂದರು, ನಿಮಗೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡಿದರು, ನಿಮಗೆ ಹೋಗುವಾಗ ಬರುವಾಗ ನಿಮಗೆ ಯಾರೋ ತೊಂದರೆ ಕೊಟ್ಟರೆ, ಆ್ಯಂಡ್ ನಿಮಗೆ ಮೊಬೈಲಲ್ಲಿ ಯಾರೋ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿದರೆ, ಫಾರ್ ಆಲ್ ದ್ಯಾಟ್ ವಿ ಆರ್ ದೇರ್. ಲಾ ಇದೆ, ಅಕ್ಕಪಡೆ ಇದ್ದಾರೆ, ನಿಮ್ಮ ಫ್ಯಾಕಲ್ಟೀಸ್ ಇದ್ದಾರೆ. ಸೊ ಯು ಹ್ಯಾವ್ ಟು ಬಿ ಬೋಲ್ಡ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಬಿ ವೈಸ್. ಈ ಏಜಲ್ಲಿ ನಾನು ನಿಮ್ಗೆ ಅದೇ ಅಡ್ವೈಸ್ ಮಾಡೋದು. ಬಿಕಾಸ್ ದ ರಾಂಗ್ ಸ್ಟೆಪ್, ಇವತ್ತು ನೀವೇನು ರಾಂಗ್ ಡಿಸಿಷನ್ ಮಾಡ್ತೀರೋ ನಿಮ್ಗೆ ಫುಲ್ ಲೈಫ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇವತ್ತು ನಾವು ನಮ್ಮ ಲೈಫನ್ನು ಫೋಕಸನ್ನು ಡಿವಿಯೇಟ್ ಆಗಬಾರ್ದು. ಓದೋದಂದರೆ ಓದೋದು ಮಾಡಬೇಕು. ಅದರ ಜೊತೆಗೆ ನಿಮಗೆ ಲೈಫಲ್ಲಿ ಮುಂದೆ ಯು ಹ್ಯಾವ್ ಅ ಚಾಯ್ಸ್. ಒಂದು ಟೈಮ್ ಬರುತ್ತೆ ಏನಂತ, ನಿಮ್ಮ ಪಾರ್ಟ್ನರ್ ಚೂಸ್ ಮಾಡ್ಕೊಳ್ಳೋಕ್ಕೆ. ಆವಾಗ ಆ ಟೈಮಲ್ಲಿ ದಟ್ ಈಸ್ ದ ರೈಟ್ ಟೈಮ್. ನಿಮ್ಗೆ ಅವಾಗ ಆ ವಿಸ್ಡಮು ಇರುತ್ತೆ, ಯಾವ ಥರ ನಾನು ಡಿಸಿಷನ್ ತೊಗೋಬೇಕನ್ನೋದು. ಬಟ್ ಇಫ್ ಯು ಡಿವಿಯೇಟ್ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ನಿಮ್ಮ ಲೈಫೆಲ್ಲ ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಡೋಂಟ್ ಮೇಕ್ ರಾಂಗ್ ಚಾಯ್ಸಸ್. ಚೆನ್ನಾಗಿ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳಿ. ದೆನ್ ಓನ್ಲಿ ಯು ಕ್ಯಾನ್ ಬಿ ಅ ಸಕ್ಸಸ್ಫುಲ್ ವುಮೆನ್. ಈಗ ಏನು ಓದಿದಿರೋ ಅದೆಲ್ಲ ಬಿಟ್ಕೊಡ್ಬೇಡಿ. ಓಕೆ, ಮೇಕ್ ಲೈಫ್ ಔಟ್ ಆಫ್ ಇಟ್. ಅಂದರೆ ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ, ಎಂಪವರ್ ಅದರ್ಸ್. ಸಮ್ ಡೇ ನೀವು ಇಲ್ಲಿಂದ ಸಕ್ಸಸ್ಫುಲ್ ಆಗಿ ಹೋಗಿ ಒಂದು ಗ್ರೇಟರ್ ಸ್ಟೇಜಸ್ ಮುಟ್ಟಿ. ಎಷ್ಟೋ ಜನರು ಆಫೀಸರ್ಸ್ ಆಗಿದ್ದಾರೆ ನಿಮ್ಮಲ್ಲಿ, ನಾನು ನೋಡಿದ ಪ್ರಕಾರ. ಸೋ ಮೆನಿ ಆಫ್ ದೆಮ್ ಹ್ಯಾವ್ ಕ್ಲಿಯರ್ಡ್ ಸಿವಿಲ್ ಸರ್ವಿಸಸ್, IAS, IPS, ಡಿಫ್ರೆಂಟ್ ಗೌರ್ಮೆಂಟ್ ಸರ್ವಿಸಸಲ್ಲಿ ಯಾರು ನೋಡಿದ್ರು ಅವ್ರ ಬ್ಯಾಕ್ಗ್ರೌಂಡ್ ಏನಂತ ಕೇಳಿದರೆ ದೇ ಆರ್ ಫ್ರಮ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಸೊ ಇಲ್ಲೇ ನಿಮ್ದು ಎಷ್ಟು ಲೈವ್ ಎಕ್ಸಾಂಪಲ್ಸ್ ಇದ್ದಾರೆ. ವೈ ಕಾಂಟ್ ಯು ಆಲ್ ಬಿ ದ ಲೀಡರ್ಸ್? ಎಸ್, ಆಗ್ಬೋದಲ್ವಾ? ಸೊ ಅದಕ್ಕೆ ಈಗಿಂದಲೇ ಪ್ರಿಪ್ರೇಷನ್ಸ್ ಇರಬೇಕು. ಡೇ ಬೈ ಡೇ ನೀವು ಅಪ್ಡೇಟ್ ಯುವರ್ ಸೆಲ್ಫ್ ವಿತ್ ದ ನ್ಯೂಸ್, ಕರೆಂಟ್ ನ್ಯೂಸ್. ಅಪ್ಡೇಟ್ ಯುವರ್ ಸೆಲ್ಫ್ ವಿತ್ ಡಿಫ್ರೆಂಟ್ ಚಾಪ್ಟರ್ಸ್. ಯಾವುದು ಎಸ್ಪೆಷಲಿ ಪ್ರಾಬ್ಲಮ್ ಸಾಲ್ವಿಂಗ್ ಆಗಲಿ, ಈ ಥರದ್ದು ಈ ಸ್ಟೆಪ್ ಬೈ ಸ್ಟೆಪ್ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದರೆ ಯು ವಿಲ್ ಬಿ ಏಬಲ್ ಟು ಅಚೀವ್. ಬಿಕಾಸ್ ವರ್ಲ್ಡ್ ತುಂಬ ಕಾಂಪಿಟೇಟಿವ್ ಆಗಿದೆ ಈಗ. ಎವ್ರಿ ಡೇ ಹೊಸ ಕ್ವೆಶನ್ಸ್, ಇನ್ನೂ ಚಾಲೆಂಜಿಂಗ್, ಇನ್ನೂ ಟಫ್ ಆಗುತ್ತಾ ಹೋಗುತ್ತೆ. ಎಲ್ಲರೂ 99-100% ಇದ್ದಾಗ ಅದರಲ್ಲಿ ಓನ್ಲಿ 0.1% ನಿಮ್ಮದು ಚೇಂಜಸ್ ಆಗಿ ನಿಮಗೆ ಬರುವಂತಹ ಜಾಬ್ ಸಿಗಲ್ಲ. ಸೊ ಎಷ್ಟು ಕಾಂಪಿಟೇಟಿವ್ ಆಗಿ. ರಿಮೆಂಬರ್, ವೆನ್ ವಿ ಆರ್ ವೇಸ್ಟಿಂಗ್ ಟೈಮ್, ಸಂಬಡಿ ಎಲ್ಸ್ ಇಸ್ ಪ್ರಿಪೇರಿಂಗ್. ಎಸ್, ವೆನ್ ವಿ ಆರ್ ಸಿಟ್ಟಿಂಗ್ ಹಿಯರ್ ಆ್ಯಂಡ್ ವೇಸ್ಟಿಂಗ್ ಟೈಮ್, ಬೇರೆಯವ್ರು ಯಾರೋ ಓದ್ತಾ ಇರ್ತಾರೆ. ಸೊ ಯಾವಾಗಲೂ ಕಾಂಪಿಟೇಟಿವ್ ಆಗಿ ಇವತ್ತಿಂದೇ ಪ್ಲ್ಯಾನ್ ಮಾಡ್ಕೊಳ್ಳಿ ಒಳ್ಳೆ ಫ್ಯೂಚರ್ನ. ಲುಕ್ ಫಾರ್ ಸಮ್ ಗುಡ್ ಪರ್ಸ್ಪೆಕ್ಟಿವ್. ಯು ಕ್ಯಾನ್ ಬಿ ಅ ವೆರಿ ಗ್ರೇಟ್ ಲೀಡರ್ಸ್. ಅಟ್ ದ ಸೇಮ್ ಟೈಮ್ ರಿಮೆಂಬರ್, ದೇರ್ ಆರ್ ಸೋ ಮೆನಿ ವಿಮೆನ್. ಈಗ ನೋಡಿ, ನಮ್ಮ ಕ್ರಿಕೆಟ್ ಟೀಮ್, ವಿಮೆನ್ ಕ್ರಿಕೆಟ್ ಟೀಮ್, ವಿ ವನ್ ದ ಮ್ಯಾಚ್ ಅಲ್ಲ. ಯಾಕಂದರೆ ಇಯರ್ಸ್ ಬ್ಯಾಕ್ ವಿಮೆನ್ ಕ್ರಿಕೆಟ್ ಯಾವಾಗೂ ಆಡಿಲ್ಲ. ಆ್ಯಂಡ್ ಟುಡೇ ವಿ ಆರ್ ಟಾಪ್ ಇನ್ ದ ವರ್ಲ್ಡ್. ನಮ್ಮ ಬಜೆಟ್ ಯಾರು ಪ್ಲ್ಯಾನ್ ಮಾಡ್ತಾರೆ? ನಿರ್ಮಲಾ ಸೀತಾರಾಮನ್. ಎಸ್,
So she is the one of the great economists now. Same way we have in the space, ಯಾರು ಹೋದ್ರು? ಸುನೀತಾ ವಿಲಿಯಮ್ಸ್. ಸೊ ಅವ್ರ ಪೇಷನ್ಸ್ನ ನಾವು ತುಂಬ ಮೆಚ್ಚಬೇಕು. ಅವರಿಗೆ ಅಲ್ಲಿ ಹೋಗಿದ್ದು 1 ವೀಕ್ ಮಿಷನ್ ಮಾತ್ರ, ಬಟ್ ಅವ್ರು ಎಷ್ಟು ದಿನ ಇರಬೇಕಾಯ್ತು? ಐ ಥಿಂಕ್ 1 ವೀಕ್ ಬಿಕೇಮ್ 9 months. 9 months ಪ್ರಿಪೇರ್ಡ್ ಇರಲಿಲ್ಲ ಅವರು, ಹೋಗಿದ್ದೆ 1 ವೀಕ್ಗೋಸ್ಕರ. 9 months ಆಗಿದೆ, ಬಟ್ ಅವ್ರು ಅದು 1 ವೀಕ್ ಆದಮೇಲೆ ಅವ್ರು ಯಾವಾಗ ಬರ್ತಾರಂತ ಅವ್ರಿಗೆ ಗೊತ್ತಿರಲಿಲ್ಲ. ಗೊತ್ತಿತ್ತ ಅವ್ರಿಗೆ ಎಷ್ಟು ಟೈಮ್ ತಗೊಳುತ್ತೆ ಅಂತ, ಅಥವಾ ಬರ್ತೇನಿಲ್ಲೋ ಅಂತೂ ಗೊತ್ತಿರಲಿಲ್ಲ. ಆ ಟೈಮಲ್ಲಿ ಅವರು ತೋರಿಸಿದ ಪೇಷನ್ಸ್ ಮತ್ತು ಧೈರ್ಯ ನಮ್ಮಲ್ಲಿರಬೇಕು. ಇವರೆಲ್ಲ ನಮಗೆ ಗ್ರೇಟ್ ಎಕ್ಸಾಂಪಲ್ಸ್. ವೈ ಆಮ್ ಟೆಲಿಂಗ್? ಯಾಕಂದರೆ ಅವರೆಲ್ಲ ಮಾಡಿದ್ದಾರೆ ಅಂದರೆ ಅವರು ನಮ್ಮದೇ ಥರ ಬೆಳೆದಿದ್ದು, ಹುಟ್ಟಿದ್ದು, ಓದಿದ್ದು. ವೈ ಕಾಂಟ್ ಯು ಆಲ್ ಬಿ? ಎಸ್, ಸಮ್ ಡೇ ಇಷ್ಟು ನೀವು ಒಂದು ಐಡೆಂಟಿಟಿ ಬೆಳೆಸ್ಕೋಬೇಕಂದ್ರೆ ನಿಮ್ಮನ್ನೂ ಸಹ ಇಲ್ಲಿ ಕರೆದು ವಿಮೆನ್ಸ್ ಡೇಗೆ ನಿಮ್ಮನ್ನ ಆನರ್ ಮಾಡಿ, ಯು ಶುಡ್ ಬಿ ದ ಚೀಫ್ ಗೆಸ್ಟ್ ಹಿಯರ್. ಕೆನ್ ಯು ಪ್ರಾಮಿಸ್ ಮೀ ದ್ಯಾಟ್? ಆಲ್ ದ ಗರ್ಲ್ಸ್ ಔಟ್ ಹಿಯರ್? ಎಸ್. ಎಷ್ಟೋ ಜನರು ಈಗ ಐ ಆಮ್ ಸೀಯಿಂಗ್ ದ ಫ್ಯೂಚರ್ ಲೀಡರ್ಸ್ who will become some officers. So I wish you all the best. I wish all the best to all the teachers here and to all the men here. ನಮ್ಮದು ಅಕ್ಕಪಡೆ ಅವಶ್ಯಕತೆನೇ ಬೀಳಲ್ಲ. ಯಾವಾಗ ಅಂದರೆ when you are all respecting and protecting your other gender. ಅಲ್ವಾ? ಬೇಕಾಗುತ್ತೆ ಅಕ್ಕಪಡೆ? ಬೇಕಾಗುತ್ತೆ ಇಲ್ಲ. ವೆನ್ ವಿ ಹ್ಯಾವ್, ನೀವು ಕೇರ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಯಾವ ಅಕ್ಕಪಡೆ ಬರಲಿಲ್ಲ. ಸೊ ದ ರೆಸ್ಪೆಕ್ಟ್ ಬಿಗಿನ್ಸ್ ವಿದಿನ್ ಯು. ವೆನ್ ಯು ವ್ಯಾಲ್ಯೂ ಆ್ಯಂಡ್ ರೆಸ್ಪೆಕ್ಟ್ ದ ವುಮನ್, then there is no need for anybody to protect her. So this is the message to all the men here. Will you protect your family so safe that women don't need any protection? ಅಲ್ವಾ? ವುಮೆನ್ಗೆ ಅವಾಗ ಯಾರಾದರೂ ಸೇಫಾಗಿ ಇಡೋದು ಬೇಕಾ? ಬೇಕಾಗಿಲ್ಲ. ಯಾರಿಂದ ಸೇಫ್ ಇಡಬೇಕು? ನಾಟ್ ರಿಕ್ವೈರ್ಡ್. ಸೊ ಮೇಕ್ ಯುವರ್ ಸನ್ ಅ ವಂಡರ್ಫುಲ್ ಜೆಂಟಲ್ಮ್ಯಾನ್ ಹೂ ಕ್ಯಾನ್ ರೆಸ್ಪೆಕ್ಟ್ ಅ ವುಮನ್. ಓಕೆ? ಸೊ that is what can make our society safe. ಯಾವ ಈಕ್ವಾಲಿಟಿಗೆ ಫೈಟ್ ಮಾಡೋದು ಬೇಕಾಗಿರಲ್ಲ, ಯಾವ ರೈಟ್ಸಿಗೆ ನಾವು ಫೈಟ್ ಮಾಡೋದು ಬೇಕಾಗಿರಲ್ಲ. ಮುಂದಿನ ಜನ್ರೇಷನಲ್ಲಿ ವಿ ಎಕ್ಸ್ಪೆಕ್ಟ್ ದಟ್ ಈಕ್ವಾಲಿಟಿ. ಆವಾಗ ಯಾವ ಸೆಕ್ಯೂರಿಟಿ, ನಮ್ಗೆ ಎಕ್ಸ್ಟ್ರಾ ಸೆಕ್ಯೂರಿಟಿ ಬೇಕಾಗಲ್ಲ. ಓಕೆ? ಸೊ ಅಕ್ಕಪಡೆ ವಿಲ್ ಕಮ್ ಟು ಯುವರ್ ಕಾಲೇಜ್ ಸಮ್ ಡೇ. ನಿಮಗೆ ಸೆಲ್ಫ್ ಡಿಫೆನ್ಸು ಹೇಳ್ಕೊಡ್ತಾರೆ. ಯಾಕಂದರೆ ನೀವು ಯಾವುದೇ ಥರದ್ದು ತೊಂದರೆಯಲ್ಲಿದ್ದಾಗ ನೀವು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಸಂದರ್ಭ ಬಂದಾಗ ವಿ ಶುಡ್ ಬಿ ಏಬಲ್ ಟು ಡೂ ದ್ಯಾಟ್. ಸೊ ಆ ಥರ ಬಂದು ನಿಮ್ಗೆ ಅವ್ರು ಒಂದು ಸೆಲ್ಫ್ ಡಿಫೆನ್ಸ್ ಹೇಳ್ಕೊಡ್ತಾರೆ ಆ್ಯಂಡ್ ನಿಮಗೆ ಒಂದು ಕಾನ್ಫಿಡೆನ್ಸ್ ತುಂಬ್ತಾರೆ. ಯಾವಾಗೂ ಭಯ ಪಡಬೇಡಿ. ಆ್ಯಂಡ್ ನಂದು ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು SP ವೈಫ್, ಕಂಫರ್ಟೇಬಲಾಗಿ ಇರ್ಬೋದು, ಬೇಕಾಗಿಲ್ಲ ನಾನು ಈ ಥರ ಎಲ್ಲ ಓಡಾಡೋದು, ಬೇರೆ ಕಡೆ ಹೋಗಿ ನಾನು ಇನ್ನೊಬ್ಬರ ಹೆಣ್ಮಕ್ಳ ಸುರಕ್ಷತೆಗಾಗಿ ಯೋಚನೆ ಮಾಡೋದು. ನಾಟ್ ರಿಕ್ವೈರ್ಡ್. ಬಟ್ ಆ್ಯಂಡ್ ಐ ಆಮ್ ಆಲ್ಸೋ ಪರ್ಸ್ಯೂಯಿಂಗ್ ಮೈ PhD. ಈಗ ನಾನು ಎಕ್ಸಾಮ್ಗಂತ ನಾನು ಧಾರವಾಡಗೆ ಹೋಗಿದ್ದೆ, SDM ಇಂಜಿನಿಯರಿಂಗ್ ಕಾಲೇಜಲ್ಲಿ. ನನ್ನ ಫೈನಲ್ ವೈವಾ ಇತ್ತು, ಅದಕ್ಕೋಸ್ಕರ ನಾನು ಹೋಗಿದ್ದೆ. ಸೊ ಥ್ಯಾಂಕ್ ಯು. ಬಟ್ ನಾನು ಓದಿದ್ದು, ನಾವೇನು ಇಲ್ಲಿ ನಾಲೆಜ್ ಗೇನ್ ಮಾಡ್ಕೊಂಡಿದ್ದೇವಲ್ಲ, ಅದನ್ನು ನಾವು ಇನ್ನೊಬ್ರಿಗೆ ಉಪಯೋಗ ಆಗಬೇಕು. ಇಟ್ ಶುಡ್ ಬಿ ಯೂಸ್ಫುಲ್ ಅಂತ ನಾನು ಈ ಪ್ರಯತ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಐ ಆಮ್ ಸ್ಟಿಲ್ ಲರ್ನಿಂಗ್. PhD ಮಾಡ್ತಾ ಇದ್ದೇನೆಂದ್ರೆ ಏನು? ಐ ಆಮ್ ಲರ್ನಿಂಗ್. ಏನು ಓದ್ತಾ ಇದ್ದೇನೆ ಗೊತ್ತಾ? ಮೈನಸ್ ಕಂಪ್ಯೂಟರ್ ಸೈನ್ಸ್, ಬಟ್ ಹೌ ಟು ಯೂಸ್ ಕಂಪ್ಯೂಟರ್ಸ್ ಫಾರ್ ಅಗ್ರಿಕಲ್ಚರ್ ಇಸ್ ಮೈ ಸಬ್ಜೆಕ್ಟ್. ಫಾರ್ ಅರ್ಲಿ ನಾನು ಓದಿದ್ದು ಒಂದು ನಮ್ಮ ದೇಶಕ್ಕೆ ಉಪಯೋಗ ಆಗಬೇಕು. ಅಗ್ರಿಕಲ್ಚರ್ ಇಸ್ ದ ಪ್ಲೇಸ್ ವೇರ್ ಇಟ್ ನೀಡ್ಸ್ ಅ ಲಾಟ್ ಆಫ್ ಸಪೋರ್ಟ್ ಫಾರ್ ದ ಫ್ಯೂಚರ್. ಯಾಕಂದರೆ ಈಗ ನೋಡಿದರೆ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಇರುತ್ತೆ, ನೆಕ್ಸ್ಟ್ ಡೇ ಅದು ಪ್ಲಾಟ್ ಆಗಿಬಿಟ್ಟಿರುತ್ತೆ. ಅಗ್ರಿಕಲ್ಚರ್ ಫೀಲ್ಡ್ಸ್ ಇರಲ್ಲ. ಇನ್ನೊಂದು 5 yearsಗೆ ಈಗ ಇದ್ದಿದ್ದಿಲ್ಲ ಎಲ್ಲೋ ಕಬ್ಬು ಹಾಕಿರ್ತಾರಲ್ಲ, ಅದು ಸಹ ಪ್ಲಾಟ್ ಆಗಿರುತ್ತೆ. ಸೊ ಎಲ್ಲಿದೆ? ವೇರ್ ಇಸ್ ಅಗ್ರಿಕಲ್ಚರ್ ಫೀಲ್ಡ್ಸ್?
ಯು ಆಲ್ ವಿಲ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಸಾಟ್ ಆಫ್ಟರ್ ಪೀಪಲ್. ಯಾಕಂದರೆ ಫುಡ್ಡೇ ಇರಲ್ಲ, ಫುಡ್ ಬೇಕು ಅಲ್ವಾ? ನಿಮ್ಮ ಹತ್ರ ಬಿಸ್ನೆಸ್ ಇರುತ್ತೆ, ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಬಟ್ ವೇರ್ ಇಸ್ ದ ಫುಡ್? ಫುಡ್ ಬಿಕಮ್ ಶಾರ್ಟೇಜ್. ಫೆಸಿಲಿಟೀಸ್ ಹೆಚ್ಚಾಗುತ್ತೆ, ಬಟ್ ಫುಡ್ ಶಾರ್ಟೇಜ್ ಬರುತ್ತೆ ಒನ್ ಡೇ ಅಲ್ವಾ? ಸೊ ವಾಟ್ ಯು ಆರ್ ಸ್ಟಡಿಂಗ್ ಇಸ್ ಅ ವೆರಿ ವ್ಯಾಲ್ಯೂಯಬಲ್ ಥಿಂಗ್, ಆ್ಯಂಡ್ ಐ ಆಮ್ ಡೂಯಿಂಗ್ ಮೈ PhD ಇನ್ ದ್ಯಾಟ್. ಇದೆಲ್ಲ ನಾನು ಮಾಡ್ತಾ ಇರೋದು ಒಂದು ಸೊಸೈಟಿಗೆ. ನಾವು ಏನಾದರೂ ನನ್ನಿಂದ ಇಷ್ಟು ಓದಿದ್ದು ನನ್ನ ಕೊಡುಗೆ ಆಗಬೇಕು, ನಾನು ವೇಸ್ಟ್ ಆಗಬಾರ್ದು, ನಾನು ಓದಿದ್ದು ಯಾವಾಗೂ ವೇಸ್ಟ್ ಆಗಬಾರ್ದು. ಇನ್ನೊಬ್ಬರು ಒಂದು ಮಗು ಇನ್ಸ್ಪೈರ್ ಆಗಲಿ, ಅಥವಾ ಒಂದು ಮಗುಗೆಲ್ಲೋ ಸೇಫ್ಟಿ ಸಿಕ್ಕರೆ ನನಗೆ ಎಷ್ಟೋ ಆಶೀರ್ವಾದ ಇರುತ್ತೆ. ಆ್ಯಂಡ್ ವಾಟ್ ಎವರ್ ಐ ಹ್ಯಾವ್ ಸ್ಟಡಿಡ್ ವಿಲ್ ಆಲ್ವೇಸ್ ಬಿ ಯೂಸ್ಡ್ ಇನ್ ದ ಸೊಸೈಟಿ. ಆ್ಯಂಡ್ ನಮ್ಮನ್ನ ಯಾವಾಗೂ ನಾವು ಎಲ್ಲ ಬಿಟ್ಟು ಹೋದರೂ, ಎಲ್ಲ ನಾವು ಆಸ್ತಿ ಬಿಟ್ಟು ಹೋದರೂ ಅದು ಯಾವುದೂ ವ್ಯಾಲ್ಯೂ ಇರಲ್ಲ. ವಾಟ್ ಯು ಡೂ ಟುಡೇ ಇನ್ ದ ಸೊಸೈಟಿ is all that you will be remembered for. Not how many acres of land I have or what house I built, not based on that. Yes, ಎಲ್ಲ ಗ್ರೇಟ್ ವುಮೆನ್ ಹಿಂದೆ ಇದ್ರಲ್ಲ, ಅವ್ರು ಮಾಡಿದಂಥ ಕೆಲಸಕ್ಕೆ ಅವರನ್ನು ರಿಕಗ್ನೈಸ್ ಮಾಡ್ತಾರೆ. ಸೊ ಐ ಶುಡ್ ಆಲ್ಸೋ ಲೀವ್ ದಟ್ ಲೆಗಸಿ ಅಂತ ನಾನು ತುಂಬ ವರ್ಕ್ ಮಾಡ್ತಾ ಇರ್ತೇನೆ. ಸೊ ಈಚ್ ಒನ್ ಆಫ್ ಅಸ್ ಹ್ಯಾವ್ ದಟ್ ಮೋಟಿವ್ ಇನ್ ಯುವರ್ ಮೈಂಡ್. ಇಲ್ಲೇ ಅಕ್ಕಪಡೆ ನಾನು ಬೀದರ್ಗೆ ಬಂದಾಗ, ನಾನು ಬೀದರ್ಗೆ ಬರುವಾಗ ಅಳ್ಕೊಂಡು ಬಂದೆ. ನಂದೇನೋ ಸ್ಟಾರ್ಟ್ ಮಾಡಿದ್ದೇನೆ, ಬೀದರ್ಗೆ ಹೋದರೆ ನಾನು ಇಲ್ಲಿಂದ ಹೇಗೆ ಟ್ರಾವೆಲ್ ಮಾಡಬೇಕು, ವಾಟ್ ಶುಡ್ ಐ ಡೂ, ಐ ಹ್ಯಾಡ್ ಆಲ್ ದಿಸ್ ಆನ್ ಮೈ ಮೈಂಡ್. ಬಟ್ ಬೀದರ್ ಬಂದ ಮೇಲೆ ನಾನು ಅಕ್ಕಪಡಿ ಸ್ಟಾರ್ಟ್ ಮಾಡಿದ್ದಿಲ್ಲ. ಸರ್, ವಿತ್ ದ ಹೆಲ್ಪ್ ಆಫ್ ಮೈ ಹಸ್ಬೆಂಡ್ SP ಸರ್, ಎಸ್ ಅಗೇನ್ a man who can support his wife, that's where I am standing today. So Madam, men is always supportive. Men. Sir, I hope that is always true then. Yes. So yes, there is a debate on that, but I am very happy with the. I am also claiming Allah sir. I am not saying it is not. Today I am also here. Akkapade success ಆಗಬೇಕಂದ್ರೆ SP sir thought women ಫಸ್ಟು ನಮ್ಮ ಹೆಣ್ಮಕ್ಳು ಮತ್ತು ಚಿಲ್ಡ್ರನ್ ಆಫ್ ದ ಸೊಸೈಟಿ ಶುಡ್ ಬಿ ಸೇಫ್ ಅಂತ ಹೇಳಿ ಅಕ್ಕಪಡೆ ಶುರು ಮಾಡಿದರು. ನಾನು ಐ ಯೂಸ್ ಟು ಗೋ ವಿತ್ ದೆಮ್ ಆ್ಯಂಡ್ ಸಪೋರ್ಟ್ ದೆಮ್, ಆ್ಯಂಡ್ ವಿ ಗೇವ್ ದ ಸ್ಟ್ರಕ್ಚರ್ ಟು ದ್ಯಾಟ್. ಆ್ಯಂಡ್ ಟುಡೇ ಇಟ್ ಈಸ್ ಸೋ ಮಚ್ ಫೇಮಸ್ ದಟ್ ಇಡೀ ಸ್ಟೇಟಲ್ಲಿ ಎಲ್ಲ ಕಡೆನೂ ಬೀದರಲ್ಲಿ ಆಗಿದಂತಹ ಈ ಸೆಕ್ಯೂರಿಟಿ ಸಿಸ್ಟಮ್, ಈ ಪೊಲೀಸ್ ಸೆಕ್ಯೂರಿಟಿ ಫೋರ್ಸ್ ವುಮೆನ್ಗಾಗಿ ಮಾಡಿದ್ದು ಎಲ್ಲ ಕಡೆ ಇರಲಿ ಅಂತ ಇಡೀ ಸ್ಟೇಟಲ್ಲಿ ಬೀದರ್ ರೆಪ್ಲಿಕಾ ಅಕ್ಕಪಡೆ ಮಾಡ್ತಾ ಇದ್ದೇವೆ. ಸೊ ದಟ್ಸ್ ವೇರ್ ಐ ಆಮ್ ದ ಅಡ್ವೈಸರ್ ಫಾರ್ ದ್ಯಾಟ್. ಸೊ ವೈ ಇಸ್ ಇಟ್ ಸಕ್ಸಸ್ಫುಲ್? ಐ ಟೆಲ್ ಯು ಅಗೇನ್, ಇಟ್ ಈಸ್ ಬ್ಯಾಕ್ಡ್ ಬೈ SP ಸರ್, ರನ್ ಬೈ ವುಮೆನ್. ಎಸ್, ಒಳ್ಳೆ ವುಮೆನ್ ಇದ್ದಾರೆ ನಮ್ಮ ಅಕ್ಕಪಡೆ ಫೋರ್ಸಲ್ಲಿ. ಸಂಗೀತ ಅಂತ ಒಬ್ಬರು ASI ಇದ್ದಾರೆ, ಮತ್ತು ಬೇರೆಯವರು ಕ್ಯಾಮೋಫ್ಲಾಜ್ ಡ್ರೆಸ್ ಹಾಕೊಂಡು ನೋಡಿದ್ದೀರಾ ಅವ್ರನ್ನ, ಪಿಂಕ್ ವೆಹಿಕಲಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಆ ಮಾಡ್ಯೂಲ್ನ 1.5 ಇಯರಿಂದ ನಾವು ಸಕ್ಸಸ್ ಮಾಡಿದ್ದು ಇವತ್ತು ಇಡೀ ಸ್ಟೇಟಿಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಆ್ಯಂಡ್ ವಿ ಆರ್ ಪ್ರೌಡ್ ಇಟ್ ಸ್ಟಾರ್ಟೆಡ್ ಫ್ರಮ್ ಬೀದರ್. ಸೊ ದಿಸ್ ಅಕ್ಕ ಈಸ್ ನೌ ಪ್ರೊಟೆಕ್ಟಿಂಗ್ ದ ಹೋಲ್ ಸ್ಟೇಟ್. ಇದು ನಾನು ಮಾಡಿದಂತಹ ಕೆಲಸ. ಅದೇ ಥರ ನೀವು ಏನೋ ಒಂದು ಗ್ರೇಟ್ ಇಂಪ್ಲಿಮೆಂಟೇಷನ್ ಮಾಡಬಹುದು ವಿತ್ ವಂಡರ್ಫುಲ್ ಐಡಿಯಾಸ್. ಇಫ್ ನಾನು ಮಾಡ್ಬೋದಂದರೆ ನೀವು ಸಹ ಮಾಡ್ಬೋದು. ನಿಮ್ಮದೇ ಥರ ನಾನು ಸ್ಟೂಡೆಂಟಾಗಿ ಹೀಗೆ ಕೂತಿರ್ತಿದ್ದೆ. ಐ ಕಂಪ್ಲೀಟೆಡ್ ಮೈ ಡಿಗ್ರಿ, ಮಾಸ್ಟರ್ಸ್ ಮಾಡಿಕೊಂಡೆ, PhD ಮಾಡಿದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಸೊ ಯಾವುದು ಡಿವಿಯೇಷನ್ ಹೋಗಲಿಲ್ಲ ಅಂದರೆ ನೀವು ಇದೇ ಥರ ಒಂದು ಸಕ್ಸಸ್ ನೋಡ್ತೀರಾ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. And all the best to all the men here. Don't get offended. ನಿಮ್ಮನ್ನೇ ಪಾಯಿಂಟ್ ಔಟ್ ಮಾಡಿ ಪರ್ಸ್ನಲಿ ಹೇಳ್ತಾ ಇಲ್ಲ, ಬಟ್ ದೇರ್ ಇಸ್ ಸೆವರಲ್ ಕ್ರೈಮ್ಸ್ ದಟ್ ಹ್ಯಾಪನ್. ದಟ್ಸ್ ವೈ ಈ ಪ್ರೊಟೆಕ್ಷನ್ ಫೋರ್ಸ್ ಇದೆ. ಆ್ಯಂಡ್ ಐ ಆಮ್ ಕ್ಲೋಸ್ಲಿ ವಾಚಿಂಗ್ ದಿಸ್ ಪ್ರಾಬ್ಲಮ್ಸ್. ಅದಕ್ಕಾಗಿ ನಾನು ಸ್ಟ್ರಾಂಗ್ಲಿ ಈ ಮೆಸೇಜ್ ಕೊಡ್ತೇನೆ. ಇಫ್ ನೀವೇ ನಿಮ್ಮ ಫ್ಯಾಮ್ಲಿನ, ನಿಮ್ಮ ಇರುವಂತಹ ಎನ್ವೈರ್ಮೆಂಟಲ್ಲಿ ಇರುವಂಥ ಲೇಡೀಸ್ನ ನಾವು ಪ್ರೊಟೆಕ್ಟ್ ಮಾಡಿದರೆ ನಮಗೆ ಯಾವ ಪ್ರೊಟೆಕ್ಷನ್ ಫೋರ್ಸ್ ಬೇಕಾಗಲ್ಲ, ಫಾರ್ ಶೋರ್. ಸೊ ಐ ಗಿವ್ ದಟ್ ಸ್ಟ್ರಾಂಗ್ ಮೆಸೇಜ್ ಟು ಆಲ್ ದ ಮೆನ್ ಹಿಯರ್, ಆ್ಯಂಡ್ ಡೋಂಟ್ ಪ್ಲೀಸ್ ಬಿ offended. Sir, there are wonderful people also like you all.
ಗಾಡ್ ಬ್ಲೆಸ್ ಯು. ಜೈ ಹಿಂದ್, ಜೈ ಕರ್ನಾಟಕ.